ಇವಾಗ ಗಂಟೆ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಕೊಟ್ಟಿದ್ದಾಯಿತು. ಕೇಳಿರೋಂಥ ಡಾಕ್ಯುಮೆಂಟೇಷನ್ ನಾನು ಫಸ್ಟೇ ಹೇಳಿದ್ದೀನಿ ಏನಕ್ಕೆ ಕೇಳ್ತಾ ಇದ್ದಾರೆ ಏನು ಎತ್ತ ಅಂತ. ನಿಮ್ಮ ಸಬ್ಸಿಡಿನ ಪಡೆದುಕೊಳ್ಳೋದಕ್ಕೋಸ್ಕರ ಡಾಕ್ಯುಮೆಂಟೇಷನ್ ಕೇಳ್ತಾ ಇರೋಂಥದ್ದು. ತಪ್ಪು ಕಲ್ಪನೆಗಳು, ತಪ್ಪು ಮಾಹಿತಿಗಳನ್ನ ದಯವಿಟ್ಟು ಮೀಡಿಯಾನಲ್ಲಿ ಕೊಡೋಕೆ ಹೋಗಬೇಡಿ. ಭಾಳ ಜನ ಇದೇ ಥರ ತಪ್ಪು ಕಲ್ಪನೆ ತಪ್ಪು ಮಾಹಿತಿ ಕೊಟ್ಟಿರೋಂಥದ್ದು. ಏನಕ್ಕೆ ಕೇಳ್ತಾರೆ ಏನು ಎತ್ತ ಅಂತ. ಆ ಥರ ಅಲ್ಲ, ಅದು ಕೇಳ್ತಾ ಇರೋಂಥದ್ದು ನಿಮಗೆ ಸಬ್ಸಿಡಿ ಬರೋಂಥದ್ದು. ಜನರಲ್ಗೆ 2,70,000 ಸಬ್ಸಿಡಿ ಪ್ಲಸ್ SC ST ಅಂತ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಇರೋವಂಥ ಅಕ್ಕ ತಂಗಿದ್ರು ಅಣ್ಣ ತಂದಿರಿಗೆ ಅವ್ರಿಗೆ 3,50,000 ಸಬ್ಸಿಡಿ ಇರೋಂಥದ್ದು. ಅದಕ್ಕೋಸ್ಕರ ಅಂತಲೇ ಅದು ತೊಗೊತಾ ಇರೋದು. ಸೊ ಪ್ರತಿಯೊಬ್ಬರೂ 2 ಪ್ರತಿ, ಫಸ್ಟೇ ಹೇಳಿದ್ದೀನಿ, 2 ಪ್ರತಿ 2 ಡಾಕ್ಯುಮೆಂಟೇಷನ್ನು, ಅಪ್ಲಿಕೆಂಟ್ ಪ್ಲಸ್ ಕೋ ಅಪ್ಲಿಕೆಂಟ್ ಅಂತ. ಅಂದರೆ ಗಂಡ ಆಗಿದ್ರೆ ಹೆಂಡತಿದ್ದು ಕೊಡಬೇಕು, ಹೆಂಡತಿ ಆಗಿದ್ರೆ ಗಂಡದ್ದು ಕೊಡಬೇಕು, ಇಲ್ಲಾಂದರೆ ಯಾರಿಗಾದ್ರೂ ಒಬ್ಬರದ್ದು ಮನೆಯವ್ರದ್ದು ಕೊಡಬೇಕು. ಅದನ್ನು ಅಪ್ಲಿಕೇಶನ್ನ ಇದು ತೊಗೊಬಂದು ಕೊಡಿ ಆದಷ್ಟು ಶೀಘ್ರ. ಓಕೆ. ಇನ್ನೊಂದು ಜೆರಾಕ್ಸ್ ಸೆಟ್ಟು, ಇನ್ನೊಂದು ಸೆಟ್ ಇದೆಯಲ್ಲ, ಕೊಡಿ ಅದು. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಏನೇನು ದಾಖಲೆಗಳು ಕೊಡಬೇಕು ಅಂತ, ಯಾಕೆ ಕೊಡಬೇಕು ಅಂತಲೂ ಹೇಳಿದೆ ನಾನು. ಮೇಲ್ಗಡೆ ಬೇಕಾಗಿರೋಂಥ ದಾಖಲೆಗಳನ್ನ ನಾವು ಕೊಡುವಾಗ ಮೇಯ್ನು ಇದು ತೊಗೊತಾ ಇರೋಂಥದ್ದು ನಿಮ್ಮ ಸಬ್ಸಿಡಿಗೋಸ್ಕರ ಅಂತ. ಕಾಯ್ತಾ ಇದ್ದೀವಿ. ಡಾಕ್ಯುಮೆಂಟೇಷನ್ ಎಲ್ಲ ಇಲ್ಲೇ ಐತೆ. ಎಲ್ಲ ಇಲ್ಲಿಂದ ಅಲ್ಲಿ ಗಂಟ ಬಂಡಲ್ ಐತೆ. ಎಷ್ಟಾಗುತ್ತೆ, ಯಾವಾಗ ಆಗುತ್ತೆ ನೋಡೋಣ. ಓಕೆ, 2,70,000 ರುಪೀಸ್ ಬಂದು ಜನರಲ್ಗೆ ಸಬ್ಸಿಡಿಗೆ, ಆಮೇಲೆ 3,50,000 ಅಂದರೆ 3,50,000 ಬಂದು SC ST ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿರುವಂಥ ಅಕ್ಕ ತಂಗಿದಿರಿಗೋಸ್ಕರ ತೊಗೊತಾ ಇರೋವಂಥದ್ದು. ಓಕೆ, ಸೊ ಈ ಒಂದು ದಾಖಲೆಗಳು ಏನಂತ ಅಂದರೆ, ಫಸ್ಟು ಮೇನು ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ಒಂದು, 2ನೇದು ಬಂದು ನಿಮ್ಮದು ಅಲಾಟ್ಮೆಂಟ್ ಲೆಟ್ರು, ಈ ಅಲಾಟ್ಮೆಂಟ್ ಲೆಟ್ರು ಒಂದು ಕೊಡಬೇಕು. 3ನೇದು ಬಂದು ನಿಮ್ಮದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ. 4ನೇದು ಬಂದು ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಅಂದರೆ ವಾಸವಿ ದೃಢೀಕರಣ ಪತ್ರ ಕೊಡಬೇಕಾಗತ್ತೆ. ಆಧಾರ್ ಕಾರ್ಡು, ನಿಮ್ಮದು ಅಪ್ಲಿಕೆಂಟ್ ಆಧಾರ್ ಕಾರ್ಡು ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡು. ದೆನ್ ಅದಾದ ನಂತರ ನಿಮ್ಮ ವೋಟರ್ ID ಆ್ಯಂಡ್ ರೇಷನ್ ಕಾರ್ಡು, ಏನು ಅಪ್ಲಿಕೇಶನ್ ಹಾಕಿರ್ತೀರ ರೇಷನ್ ಕಾರ್ಡು, ಆ ಒಂದು ಬ್ಯಾಂಕ್ದು ಒಂದು ಪ್ರತಿ, ಬ್ಯಾಂಕ್ದು ಒಂದು ಜೆರಾಕ್ಸ್. ಇದು ನಾನು ಹಾಕಿರೋದಕ್ಕೆ ಅರ್ಥ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ನಾನು ಹಾಕಿರೋದಕ್ಕೆ ಇದು ನನ್ನ ಪ್ರತಿ. ಸೊ ನನ್ನ ಜೊತೆ ಇರೋವಂಥ ಕೋ ಅಪ್ಲಿಕೆಂಟ್ ಅಂದರೆ ನನ್ನ ಮಡದಿಯ ಒಂದು ಪೂರ್ತಿ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕು. ಅದು ಏನು ಕೊಡಬೇಕು ಅಂತ ಅಂದರೆ, ನನ್ನ ಮಡದಿದ್ದು ನಾನು ಆಧಾರ್ ಕಾರ್ಡ್ ಕೊಟ್ಟೆ, ಪ್ಯಾನ್ ಕಾರ್ಡ್ ಕೊಟ್ಟೆ, ವೋಟರ್ ID ಕೊಟ್ಟೆ, ಮತ್ತು ಒಂದು ಬ್ಯಾಂಕ್ ಅಕೌಂಟಿಂದ ಒಂದು ಜೆರಾಕ್ಸ್ ಕೊಟ್ಟೆ. ಸೊ ಈ 2 ಜೆರಾಕ್ಸ್ನ ತಗೊಬಂದು ದಯವಿಟ್ಟು ಆದಷ್ಟು ಬೇಗ RJRSCL 8ನೇ ಫ್ಲೋರಲ್ಲಿ ನೀವು ತಲುಪಿಸ್ಬೇಕಾಗಿರೋಂಥದ್ದು. ಇದು ಏನಕ್ಕೆ ತಿರ್ಗಾ ಹೇಳ್ತಾ ಇದ್ದೀನಿ, ಇದು ಏನಕ್ಕೆ ಅಂತ ಅಂದರೆ, ನೀವು ಸಬ್ಸಿಡಿ ಏನು ಪಡಿತಾ ಇದ್ದೀರಾ, ಜನರಲ್ ಅವ್ರಿಗೆ 2,70,000 ಸಬ್ಸಿಡಿ ಪ್ಲಸ್ SC ST ನಲ್ಲಿರೋಂಥವ್ರಿಗೆ ಅಂತ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇರೋಂಥವ್ರಿಗೆ 3,50,000 ಏನು ಸಬ್ಸಿಡಿ ಬರ್ತಾ ಇದೆ, ಅದಕ್ಕೋಸ್ಕರ ಅಂತ ಇದು ಕೊಡ್ತಾ ಇರೋಂಥ ಡಾಕ್ಯುಮೆಂಟೇಷನ್. ದಯವಿಟ್ಟು ತಪ್ಪು ಮಾಹಿತಿ ಮತ್ತು ಬೇರೆ ಇರೋ ರೂಮರ್ಸ್ನೆಲ್ಲ ಹರಡಕ್ಕೆ ಹೋಗಬೇಡಿ. ಎಷ್ಟೋ ಜನ ಹೇಳಿದ್ದಾರೆ ಏನಕ್ಕೆ ಕೊಡಬೇಕು, ಇದೇನು ಡಾಕ್ಯುಮೆಂಟೇಷನ್ನು, ಇದು ಹಕ್ಕಲ್ಲ, ಕೇಳಂಗಿಲ್ಲ, ಹಂಗೆ ಹಿಂಗೆ ಅಂತ. ಇದು ನಿಮಗೋಸ್ಕರ ಅಂತಲೇ ಮಾಡ್ತಾರಂಥದ್ದು. ಆದಷ್ಟು ಬೇಗ RJRSCL ಆಫೀಸ್ಗೆ ಬಂದು ಪ್ರತಿಯೊಬ್ಬರು, ದೇವಗೆರೆ ನೋಡಿ, ದೇವಗೆರೆನಲ್ಲಿ ಇರೋಂಥವ್ರು ಬಿನಲ್ಲಿರೋಂಥವ್ರು ಭಾಳ ಬೇಗ ಬಂದು ಈ ಡಾಕ್ಯುಮೆಂಟೇಷನ್ನ ಆದಷ್ಟು ಬೇಗ ಆಫೀಸ್ಗೆ ತಲುಪಿಸಿ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಎಷ್ಟಕ್ಕೆ ಅಮೌಂಟ್ ಕಟ್ಟಿದ್ರಮ್ಮ? ನಂದು ನೋಡಿ, ನಂದೇ ಫಸ್ಟ್ ಹೇಳ್ಬಿಡ್ತೀನಿ, ಕನ್ಫ್ಯೂಷನ್ ಬೇಡ. ನಂದು ದೇವಗೆರೆನಲ್ಲಿ ಮನೆ ಆಗಿದೆಯಮ್ಮ, ಚಿಕ್ಕಲ್ಲೂರು ರಾಂಪುರದಲ್ಲಿ ಆಗಿದೆ, ಆಯಿತಾ? ನಾನು ಅಲ್ಲೂ ಬಂದು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನನ್ನ ಯೂಟ್ಯೂಬ್ ಕೊಡಿ, ಅದಕ್ಕೆ ಹೇಳಿದ್ದು ನಾನು ನಿಮಗೆ. ನಂದು ದೇವಗೆರೆನಲ್ಲಿ ಮನೆ ಇದೆ. ಓಕೆ, ನಾನು ಲೋನ್ಗೆ ಹೋಗ್ತಾ ಇದ್ದೀನಿ. ನಿಮ್ಮ ಕನ್ಫ್ಯೂಷನ್ ಫಸ್ಟು ನಾನು ಕ್ಲಿಯರ್ ಮಾಡ್ತೀನಿ. ನಾನು ಲೋನ್ ತೊಗೊತಾ ಇದ್ದೀನಿ. ಓಕೆ, ನಾನು ತೊಗೊತಾ ಇದ್ದೀನಿ, ನೀವು ತೊಗೊಂಬಿಟ್ಟಿದ್ದೀರಾ, ನನಗೂ ನಿಮಗೂ ಡಿಫ್ರೆನ್ಸ್ ಹೇಳ್ತೀನಿ. ನಂದು ದೇವಗೆರೆನಲ್ಲಿ 11ನೇ ಫ್ಲೋರಲ್ಲಿ ಮನೆ ಆಗಿದೆ. ನಾನೀಗ ಲೋನ್ ತೊಗೊತಾ ಇದ್ದೀನಿ. ಲೋನ್ ತೊಗೊಂಡಿದ್ದಾದ ಮೇಲೆ
ಆ ಲೋನ್ ಕಟ್ಟಿದ ತಕ್ಷಣನೇ ಬ್ಯಾಂಕಿಂದ ಲೋನು ಅಂದರೆ ಆ ಲೋನ್ ಕೊಡೋರು ಬ್ಯಾಂಕ್ಗೆ ಅಮೌಂಟ್ ಕಳಿಸ್ತಾರೆ. ಅಮೌಂಟ್ ಕಳಿಸಿದ ನಂತರ ಇಲ್ಲಿಗೆ ಪತ್ರ ಅಂದರೆ ನೀವೇನು ಕೊಟ್ಟಿರ್ತಾರಲ್ಲ ಅದು ಪ್ಲಸ್ ನಿಮ್ಮ ಆಧಾರ್ ಕಾರ್ಡು ಎರಡೂ ತೊಗೊಂಡೋಗಿ ಅಲ್ಲಿ ಕೊಡ್ಬೇಕು. ತಿರ್ಗಾ ಕೊಟ್ಟಾದ್ಮೇಲೆ 15ರಿಂದ 20 ದಿವಸ ವೆಯ್ಟ್ ಮಾಡಬೇಕು. ಏನಕ್ಕೆ? ಅವರು ಕನ್ಫರ್ಮೇಷನ್ ಮಾಡೋದಕ್ಕೆ, ಹೌದಾ ಬ್ಯಾಂಕಿಗೆ ಕಾಸು ಬಂದಿದೆಯಾ, ಇವ್ರದ್ದು ಕ್ಲಿಯರ್ ಆಗಿದೆಯಾ ಅಂತ ಹೇಳ್ತಾರೆ. ಆದ ನಂತರ ಚಿಕ್ಕಲ್ಲೂರು ರಾಂಪುರದಲ್ಲಿ ನಿಮ್ದಿರೋದು, ನಂದು ದೇವಗೆರೆ. ಎಲ್ಲ ಕಡೆನೂ ಇನ್ನೂ ಖಾತಾ ಆಗಿರಲ್ಲ. ಕೆಲವುದಕ್ಕೆ ಖಾತಾ ಆಗಿರುತ್ತೆ, ಕೆಲವುದಕ್ಕೆ ಖಾತಾ ಆಗಿರುತ್ತೆ. ಆಗಿಲ್ಲದೆ ಇದ್ರೂ ಪರವಾಗಿಲ್ಲ. ಖಾತಾ ಆಗಲಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗಲ್ಲ. ಖಾತಾ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗಲ್ಲಮ್ಮ. ಖಾತಾ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಖಾತಾ ಆಗಿದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಈ ಖಾತಾ ಪೇಪರ್ ಕೊಟ್ಟಿದ್ದಾರಾ, ಹಂಗಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ನಿಮ್ ಕಂಗ್ರ್ಯಾಚುಲೇಷನ್ಸ್, ಹಂಗಾಗೈತೆ ಅಂದ್ರೆ ಆಯ್ತಾ. ನಿಮ್ಗೆ ಈ ಖಾತಾ ಬಂದಿದೆ, ನಮ್ದು ಇನ್ನೂ ಬಂದಿಲ್ಲ ತಾಯಿ, ನಮ್ದು ಇನ್ನೂ ಬಂದಿಲ್ಲ. ನಮ್ದು ಖಾತಾ ಆಗೋದಕ್ಕೆ ಲೇಟ್ ಆಗತ್ತೆ ಆಯ್ತಾ. ಸೊ ನಂದು ಖಾತಾ ಆಗೋದಕ್ಕೆ ಲೇಟ್ ಆಗಬೇಕು ಅಂತಂದ್ರೆ ನನಗೆ ಸ್ವಾಧೀನ ಪತ್ರ ಅಂತ ಕೊಡ್ತಾರೆ. ಹೌದಪ್ಪ ನೀನು ಕಟ್ಟಿದ್ಯಾ, ಎಲ್ಲ ಕನ್ಫರ್ಮ್ ಆಯಿತು ಆಯ್ತಾ, ನಿನಗೆ ಕೀ ಕೊಡ್ತೀನಿ ಅಂತ ಕೀ ಕೊಟ್ಬಿಡ್ತಾರೆ ನಮ್ಗೆ. ಕೇಳಿಮಾ ಸ್ವಾಧೀನ ಪತ್ರ ಆದಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಕೀ ಕೊಡ್ತಾರೆ. ಆವಾಗ ನಿಮಗೆ ಇದು ಮಾಡ್ಕೊಬೋದು, ನಿಮ್ದೇನು ಮನೆ ರೆಡಿ ಗಿಡಿ ಮಾಡಿಸ್ಕೊಳ್ಳೋದು ಅದೆಲ್ಲ ಮಾಡ್ಕೊಬೋದು. ಅದಾದ ನಂತರ ಖಾತಾ ಆದರೆ ಆವಾಗ ಕರೀತಾರೆ, ಖಾತಾ ಆಗಿದೆ ಬನ್ನಿ ನಿಮ್ಮದು ಖಾತಾ ಆಗಿದೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಆಯಿತಾ. ಸ್ವಾಧೀನ ಪತ್ರ ಅಂದರೆ ಏನು ಅಂದ್ಕೊಂಡಿದ್ದೀರಾ, ನಿಮ್ಮದೇ ಮನೆ ಅಂತ ಸ್ವಾಧೀನ ಪತ್ರ ಅಂತ. ಒಂದ್ಸತಿ ಅದು ಕೊಟ್ಟ ಮೇಲೆ ಅದು ನಿಮ್ಮದೇ ಮನೆ. ಕೀ ಕೊಟ್ಬಿಡ್ತಾರಮ್ಮ, ಕೀ ಕೊಡಲ್ಲ ಅಂತ ಅಲ್ಲ, ಅದು ಸುಳ್ಳು ಆ ಥರ ಅನ್ಕೋಬೇಡಿ. ಕೀ ಕೊಡ್ತಾರೆ, ಆದರೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಅದು ನಿಮ್ಮದು ಅಂತ ಹೆಸರು ಬರುತ್ತೆ ಅಷ್ಟೇ ಹೊರತು ನಿಮ್ಮದು ಮನೆ ಅಲ್ಲ. ಇಲ್ಲ ನೀವು ಆಗೋದೇ ಇಲ್ಲ ಅಂದ್ಬಿಟ್ಟು ಆ ಥರ ಹೇಳಲ್ಲ ಆಯಿತಾ. ಸರಿ, ಅದನ್ನೇನು ಮಾಡ್ತಾರೆ, ನಿಮ್ಮದು ಕೀ ಇಸ್ಕೊಂಡು ನೀವು ಏನು ಬೇಕು ರೆಡಿ ಮಾಡಿಸ್ಕೊಬೋದು. ಖಾತಾ ರೆಡಿ ಆದಮೇಲೆ ಇವ್ರು ಹೇಳ್ತಾರೆ ಖಾತಾ ರೆಡಿ ಆಗಿದೆ ಬನ್ನಿ ಅಂತ. ಆವಾಗ ₹3 30 ಛಾಪ ಕಾಗದ ಇಸ್ಕೊಂಬರ್ಬೇಕು. ಕಂದಾಯ ಇದರಲ್ಲಿ ಹೋಗ್ಬಿಟ್ಟು ಈಸ್ಕೊಂಡು ತಗೊಬಂದು ಇಲ್ಲಿ ತಿರ್ಗಾ ಕೊಟ್ಟರೆ ಅವರು ಟೈಪ್ ಮಾಡಿಕೊಡ್ತಾರೆ. ಏನು ಟೈಪ್ ಮಾಡ್ತಾರೆ, ಅಲ್ಲಿದು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಪ್ರತಿಯೊಂದು ಟೈಪ್ ಮಾಡಿಕೊಡ್ತಾರೆ. ಆ ಟೈಪ್ ಮಾಡಿರೋದನ್ನ ತಗೊಂಡೋಗಿ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೊಟ್ಟಾಗ ಅದನ್ನು ಸ್ಕ್ಯಾನ್ ಮಾಡಿ ಅವ್ರು ಸಿಸ್ಟಮಲ್ಲಿ ಹಾಕೋತಾರೆ. ಹಾಕ್ಕೊಂಡಿದ ನಂತರ ಅವರು ಒಂದು ಟೈಮ್ ಕೊಡ್ತಾರೆ, ಇಷ್ಟೊತ್ತಿಗೆ ಬನ್ನಿ ನಿಮ್ಮ ರಿಜಿಸ್ಟರ್ ಆಗುತ್ತೆ ಅಂತ. ಯಾಕಂದರೆ ಅದೆಲ್ಲ ಸ್ಕ್ಯಾನ್ ಮಾಡಿ ಹಾಕಬೇಕಲ್ಲಮ್ಮ. ಅದು ಹಾಕಿದ ನಂತರನೇ ನೀವು ಅಲ್ಲಿ ಕೂತ್ಕೊಂಡು ನಿಮ್ಮ ಫೋಟೋ ಹಿಡ್ದು ಅದೇನು ಅಮೌಂಟ್ ಐತೆ ಅದನ್ನು ಕಟ್ಟಿ ತಗೊಳ್ಬೇಕು. ನಾವು ಒಂದೇ ಟೈಮಲ್ಲೇ ಕಟ್ಟಿರೋಂಥದ್ದು 2022. ಸೊ ನಿಮ್ಮದು 6,53,000 ಬರುತ್ತೆ. ಅಲ್ಲ, ನೀವು ಸ್ಟಾರ್ಟಿಂಗ್ ಎಷ್ಟು ಅಮೌಂಟ್ ಕಟ್ಟಿದ್ರಿ? ನೀವು 50,000, ನಾನು 1 ಲಕ್ಷ ಕಟ್ಟಿದ್ದೀನಿ ಆವಾಗ. ಆದಮೇಲೆ ನೀವು ಕಟ್ಟಿರೋಂಥದ್ದು ಆಯಿತಾ. ಅದಾದಮೇಲೆ ನಿಮ್ಮದು ಸಬ್ಸಿಡಿ ಅಮೌಂಟ್ ಹೋಗುತ್ತೆ, 2,70,000 ಸಬ್ಸಿಡಿ ಅಮೌಂಟ್ ಹೋಗುತ್ತೆ ಆಯಿತಾ. ಮಿಕ್ಕಿದ ಅಮೌಂಟು ಅದನ್ನು ಇನ್ನೊಂದೇನೋ 1 ಲಕ್ಷ ಗೌರ್ಮೆಂಟಿಂದನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಡಿಡಕ್ಷನ್ ಆಗಿ ನೀವು ಕಟ್ಟಬೇಕಾಗಿರೋಂಥ ಅಮೌಂಟು 6,53,000 ನೀವು ನಿಮ್ಮದು 7,03,000. ಯಾಕಂದರೆ ನೀವು 50,000 ಕಟ್ಟಿದ್ರಲ್ಲ, ನಂದು 50,000 ಜಾಸ್ತಿ ಆಯಿತು. ನಂದು 6,53,000 ಕಟ್ಟಬೇಕು, ನಿಮ್ಮದು 7,03,000 ಕಟ್ಟಬೇಕು ಆಯಿತಾ. 7,03,000 ಪ್ಲಸ್ ಇದೊಂದು ತಿಳ್ಕೊಳ್ಳಿ, ರಿಜಿಸ್ಟ್ರೇಷನ್ ಅಮೌಂಟು ಎಷ್ಟು ಆಗುತ್ತೆ ನಿಮ್ಗೆ ಹೇಳಿರೋಂಥದ್ದು? 3,000. ಅಂದರೆ 50,000 ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಿದಾರಾ? ನೀವು ಕೇಳಿದ್ದೀರ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬಿಟ್ಟು ಆಯಿತಾ. ಅದಾದ ನಂತರ ಅದಲ್ಲದೆ ನಿಮಗೆ ಇನ್ಶೂರೆನ್ಸ್ ಅಂತ ಬರುತ್ತೆ ತಾಯಿ, ಅದನ್ನು ನೀವು ಹಾಕ್ಸ್ಕೊಬೇಕು. 40,000 ರೂಪಾಯಿ ನಿಮಗೆ. ನಿಮ್ದು ಏಜ್ ಎಷ್ಟಮ್ಮ? 45ಅಮ್ಮ. 45ಕ್ಕೆ 45,000 ಆಗುತ್ತೆ ನಿಮಗೆ. ಯಾಕೆ ಅಂತ ಅಂದರೆ ಅದರಲ್ಲಿ ಬಿಲ್ಡಿಂಗ್ ಇನ್ಶೂರೆನ್ಸು ಮತ್ತು ನಿಮ್ಮ ಇನ್ಶೂರೆನ್ಸ್ ಬರುತ್ತೆ, 2 ಇನ್ಶೂರೆನ್ಸು ಬರುತ್ತೆ. ಅದನ್ನು ಮ್ಯಾಂಡೇಟರಿ ಕಟ್ಟಲೇಬೇಕು. ಅದು ಲೋನಲ್ಲೇ ಆಗುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ರಿಜಿಸ್ಟ್ರೇಷನ್ ಅಮೌಂಟ್ ಮಾತ್ರ ಲೋನಲ್ಲಿ ಕೊಡಲ್ಲ, ಅದು ನೀವು ಸಪ್ರೇಟಾಗಿ ನಿಮ್ಮ ಕೈಯಿಂದಾನೇ ಹಾಕಬೇಕು. ಲೋನ್ ಮಾತ್ರ. ಅರ್ಥ ಆಯ್ತಲ್ವಾ? ಹೌದು, ಅದಕ್ಕೆಲ್ಲ ಹೌದು. ರಿಜಿಸ್ಟ್ರೇಷನ್ಗೆ ಲೋನ್ ಕೊಡಲ್ಲಮ್ಮ, ರಿಜಿಸ್ಟ್ರೇಷನ್ ಅಮೌಂಟ್ಗೆ ಲೋನ್ ಕೊಡಲ್ಲ. ನೋಡಿ, ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗಿದೆ. ಅದೇನಾಗುತ್ತೆ ಗೊತ್ತಾ, ನಿಮ್ದು ಇನ್ಶೂರೆನ್ಸ್ ಅಮೌಂಟ್ ಲೋನಿಂದ ಆಗತ್ತೆ. ಲೋನಿಂದಾನೇ ನನಗೆ ಇದು ರಿಜಿಸ್ಟರ್ ಆಗುತ್ತೇನೋ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಆಗುತ್ತೆ ಅಂತ ಅಲ್ಲ, ಅಲ್ಲಿ ಗಂಟೆ ಆಗುತ್ತೆ. ಆದ್ರೆ ರಿಜಿಸ್ಟ್ರೇಷನ್ ಅಮೌಂಟ್ ಮಾತ್ರ ನೀವು ನಿಮ್ ಕೈಯಿಂದ ಹಾಕ್ಬೇಕು, ಅದು ಲೋನಿಂದ ಕೊಡಲ್ಲ. ಅರ್ಥ ಆಯ್ತಾ? ಸೊ ಅದು ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಇವಾಗ್ಲೂ ನೀವು ಹಕ್ಕುಪತ್ರ ತಗೊಂಡು ಅದು ಇದು ತಗೊಂಡಿದ್ದೀರಲ್ಲ, ತಗೊಂಡ್ಮೇಲೆ ನೀವು ಕೀ ಇಸ್ಕೊಂಡು ನಿಮ್ಮ ಮನೆಗೆ ಏನ್ ಬೇಕು ರೆಡಿ ಮಾಡಿಸ್ಕೊಬಹುದು. ರಿಜಿಸ್ಟ್ರೇಷನ್ ಅನ್ನೋದು ನಿಮ್ಮ ಹೆಸರಿಗೆ ಹಸ್ತಾಂತರ ಆಗಿದೆ ಅಂತ ಕೊಡ್ತಾರಮ್ಮ, ಕೊಡ್ತಾರೆ. ಅಸ್ಸಲಾಂ.
ಸಬ್ಸ್ಕ್ರೈಬರ್ ಸರ್ ನಾನು. ಹೌದಾ, ಸಬ್ಸ್ಕ್ರೈಬರ, ಥ್ಯಾಂಕ್ ಯು ಸರ್. ಈ ಕಡೆ ಬಂದ್ಬಿಡಿ, ಮಕ ತೋರಿಸಿ ಹೋಗಿ. ಹಾಂ, ಮನೆಗೆ ಹೋಗಂಗಿಲ್ಲ, ಸೆಕ್ಯೂರಿಟಿನೇ ಹೇಳಿದ್ದಾರೆ. ಒಂದು ನಿಮಿಷ ನಿಮ್ಮ ಹೆಸರು ಸರ್? ನನ್ನ ಹೆಸರು ಕುಮಾರ್ ಅಂತ ಸರ್. ಕುಮಾರಣ್ಣ ಇವರು ಸಬ್ಸ್ಕ್ರೈಬರೇ. ಒಂದು ನಿಮಿಷ ಸರ್, ಒಂದು ಪ್ರಶ್ನೆ ಕೇಳಿ. ಆಗೋಕ್ ಮುಂಚೆ ಅಲ್ಲಿ ಹೆಂಗ್ ಬರಂಗಿಲ್ಲ ಅಮ್ಮ ಸಾಮಾನ್ ತಗೊಂಡ್ರ ಅಲ್ಲಿ ಸೆಕ್ಯೂರಿಟಿ ಸಾಮಾನು ತಗೊಂಡು ಬರಂಗಿಲ್ಲ ಅಂತ ಅಲ್ಲಮ್ಮ, ನೀವು ಸ್ವಾಧೀನ ಪತ್ರ ತಗೊಂಡೋಗಿ ಅಲ್ಲಿ ಒರಿಜಿನಲ್ ಕಾಪಿನ ತೋರಿಸ್ಬೇಕು. ಆಗಂಗಿಲ್ಲ, ಹಾಂ, ಸೆಕ್ಯೂರಿಟಿ ಹೇಳಿರೋದು. ಸೆಕ್ಯೂರಿಟಿ ಹೇಳಿರೋಂಥದ್ದು ಏನಂತ ಹೇಳಿರೋದು? ಮನೆಯಲ್ಲಿ ಬಂದು ಸಾಮಾನ್ ತಗೊಂಡ್ ಬಂದು ಇಲ್ಲಿ ಇರಂಗಿಲ್ಲ. ನೀವು ರೆಡಿ ಮಾಡಿಸ್ಕೊಬೋದಮ್ಮ, ಬೇರೆ ಎಲ್ಲ ರೆಡಿ ಮಾಡಿಸ್ಕೊಬೋದು. ನೀವು ಮನೆ ಬಾಕ್ಲು, ಹಾಂ ಬಾಕ್ಲು, ಹಂಗೆ ತಂಗೈತೆ ಒಬ್ರು ಕೊಡ ಅಲ್ಲಮ್ಮ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು ಬೀಗ ರೆಡಿ ಮಾಡಿಸ್ಕೊಳ್ಳೋದೇ ಆಗಲಿ, ಮನೆ ಒಳಗಡೆ ರೆಡಿ ಮಾಡಿಸ್ಕೊಳ್ಳೋದೇ ಆಗಲಿ, ಎಲ್ಲ ಮಾಡ್ಬೋದು ಸರ್. ಕುಮಾರ್, ಥ್ಯಾಂಕ್ ಯು. ಮಾಡಿಸ್ಕೊಂಡ್ ನೀವು ಮಾಡಿಸ್ಕೊಬೋದು, ನೀವು ಅದೆಲ್ಲ ಮಾಡಿಸ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಹಾಕೊಂಡ್ ಬಂದ್ಬಿಡ್ಬೋದು. ಅದು ನಿಮ್ದೇ ರೀ, ಅದು ನಿಮ್ಮ ಮನೆ, ಅದು ಸ್ವಾಧೀನ ಪತ್ರ ಅಂತಾನೆ ನಿಮ್ಗೆ ಕೊಟ್ಟಿರೋಂಥದ್ದು. ಬಂದೆ ಬಾಕ್ಲು ಅದು ಇದು ಎಲ್ಲ ಹೋಗಿ ಹಂಗೆ ಮನೆ ತೆಗ್ದೈತಲ್ಲ. ನೀವು ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಮನೆನ ನೀವು ಕ್ಲೀನ್ ಮಾಡ್ಕೊಬೇಕು. ಅದು ನಿಮ್ದು ಸ್ವಾಧೀನ ಪತ್ರ ಅಂತ ಕೊಟ್ಟಿದ್ಮೇಲೆ ಅದು ನಿಮ್ದೇನೆ ಅದು. ಆಯ್ತಾ? ತುಂಬ ಥ್ಯಾಂಕ್ಸ್ ಮಾ. ಸೊ ಈ ಗಂಟ ಕೇಳಿದ್ರೆ ಅವ್ರಿಗೆಲ್ಲ ಕೆಲವಾರು ಡೌಟ್ಸ್ ಇತ್ತು, ಇದನ್ನೆಲ್ಲ ಹೇಳಿದ್ದೀನಿ. ಲೋನ್ ಮಾಡಿಸ್ಕೊಳ್ಳುವಾಗ ನಿಮ್ಮ ಇನ್ಶೂರೆನ್ಸ್, ಹಾಂ ಹೌದು ಮಾ, ಕೊಡ್ತಾರಮ್ಮ. 3,000 ಸಬ್ಸ್ಕ್ರೈಬ್ ಕೊಡ್ತಾರೆ. ಇಲ್ಲಮ್ಮ, ಪರವಾಗಿಲ್ಲ, ಬರುತ್ತೆ. ಹಾಂ, ನೀವು ಇಂಟ್ರೆಸ್ಟ್ ಕಟ್ಟೋದು ತಪ್ಪುತ್ತೆ. ಹೌದು. ಸೊ ಇದೊಂದು ಮೇಯ್ನು, 3,000 ರೂಪಾಯಿ ಗಂಟ ಏನು ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದಾರಲ್ಲ, 3 to 5%. ಭಾಳ ಇಂಪಾರ್ಟೆಂಟ್ ವಿಚಾರ. ಅದಕ್ಕೆ ಅಂತಲೇ ನಾನು ಒಂದು ಸಪ್ರೇಟ್ ಒಂದು ಎಪಿಸೋಡೇ ಮಾಡ್ತೀನಿ. ಯಾಕೆ ನೀವು ಲೋನ್ ತೊಗೊಬೇಕು, ಲೋನ್ ತೊಗೊಳೋದ್ರಿಂದ ನಿಮ್ಗೆ ಏನು ಲಾಭ, ಅದರಿಂದ ಯಾವ ಥರ ನೀವು ಉಪಯೋಗಿಸ್ಕೋಬೋದು. ಮೀನ್ಸ್ 3 to 5% ನಿಮಗೆ ಬರೋವಂಥ ಅಮೌಂಟು, ಅಂದರೆ 3,000 ಗಂಟ ಬರುವಂಥ ಅಮೌಂಟು ನಿಮಗೆ ಕಟ್ಟೋವಂಥ ಇಂಟ್ರೆಸ್ಟ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ. ಅದಾದಮೇಲೆ ತಿರ್ಗಾ BBMPಯಿಂದ ಅಥವಾ ಈಗ GBA ಏನಾಗಿದೆ ಅದರಿಂದ ಬರುವಂಥ ಒಂದು 5 lakhs ಏನು ಅಮೌಂಟ್ ಇದೆ, ಅದು ನಿಮಗೆ ಯಾವ ಥರ ಯೂಸ್ ಆಗುತ್ತೆ, ಅದು ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಪ್ರತಿಯೊಂದು ಸಪ್ರೇಟ್ ಎಪಿಸೋಡಲ್ಲೇ ಬರುತ್ತೆ ಅದು. ನಾನು ಅದನ್ನು ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಸೊ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ವಿಚಾರಗಳನ್ನ ತಿಳಿಸಿ. ಗೊತ್ತಾಗಲಿಲ್ಲ ಅಂದರೆ 10 ಸತಿ ನೋಡಿ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಮೇಲ್ ಐಡಿಗೆ ಒಂದು ಮೇಲ್ ಹಾಕಿ, HELLO rahulofficial@gmail.com. ಹಲೋ rahulofficial@gmail.com. ನನಗೊಂದು ಮೇಲ್ ಹಾಕಿ, ಬೇಕಾಗಿರುವಂಥ ಎಲ್ಲ ಫರ್ದರ್ ಡೀಟೇಲ್ಸು ನಾನು ನಿಮಗೆ ಡೈರೆಕ್ಟಾಗಿ ಮೇಲ್ ಐಡಿಗೆ ಕಳಿಸ್ತೀನಿ. ನೀವು ನನಗೆ 24 hours 365 days ಯಾವಾಗಾದರೂ ಕಾಲ್ ಮಾಡ್ಬೋದು. ನಾಟ್ ಎನ್ ಇಶ್ಯೂ. ನೀವು ಕಾಲ್ ಮಾಡಿದಾಗ ನಿಮಗೆ ಸೂಕ್ತವಾದಂಥ ಉತ್ತರನ ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ. ದಯವಿಟ್ಟು ತಪ್ಪು ಮಾಹಿತಿಗೆ ಮಾತ್ರ ದಯವಿಟ್ಟು ಹರಡಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.